ಕಾಂಗ್ರೆಸ್ ಮನೆಯೊಳಗಿನ ಚಟುವಟಿಕೆಗಳ ನಡುವೆನೇ ನಾಯಕರುಗಳ ನಡುವಿನ ಮಾತಿನ ಸಮರ ಕೂಡ ಜೋರಾಗಿ ನಡೀತಾ ಇದೆ. ಕುಮಾರಸ್ವಾಮಿ ಸಿಎಂ ಸಿದ್ದರಾಮಯ್ಯ ಏನ್ ದೆವ್ವನ ಅಂತ ಕೇಳಿದ್ದಾರೆ. ಯಾಕಂದ್ರೆ ಕುಮಾರಸ್ವಾಮಿ ಅವರು ಸಿದ್ದರಾಮಯ್ಯನವರಿಗೆ ಅವ್ರೇನ್ ದೆವ್ವನ ಅಂತ ಕೇಳ್ತಾ ಇದ್ದಾರೆ. ಏನಿದು ಮಾತಿನ ಬಡಿದಾಟ? ಬನ್ನಿ ರಿಪೋರ್ಟ್ ಅಲ್ಲಿ ನೋಡ್ಕೊಳ್ಳೋಣ. ಭಯ 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 ಯಾರು ದೆವ್ವ ಆದರೆ ಭಯ ಬೀಳಬೇಕು. ಸಿದ್ದರಾಮಯ್ಯರಂತರು ಲಕ್ಷ ಜನ ಬರಲಿ ಎದರಲ್ಲ. ನನ್ನ ಕಂಡ್ರೆ ಭಯ ಎಂದ ಸಿಎಂ, ನೀವೇನ್ ದೆವ್ವನ ಎಂದ ಎಚ್ಡಿಕೆ. ನೆನೆ ಕೊಪ್ಪಳದಲ್ಲಿ ಮಾತನಾಡಿದ್ದ ಸಿಎಂ ಸಿದ್ದರಾಮಯ್ಯ ಕುಮಾರಸ್ವಾಮಿ ಮತ್ತು ಜೆಡಿಎಸ್ನವರಿಗೆ ನನ್ನ ಕಂಡ್ರೆ ಭಯ ಅಂದಿದ್ರು. ಇಂದು ಸಿಎಂ ಹೇಳಿಕೆಗೆ ಕುಮಾರಸ್ವಾಮಿ ತಿರುಗೇಟು ಕೊಟ್ಟಿದ್ದಾರೆ. ಭಯ ಬೀಳೋಕೆ ಅವ್ರೇನ್ ದೆವ್ವನ ಅಂತ ಪ್ರಶ್ನಿಸಿದ್ದಾರೆ. ಕುಮಾರಸ್ವಾಮಿ ಅವರು ಯಾಕೆ ಸರ್ ನಿಮ್ಮ ವಿರುದ್ಧ ಅಷ್ಟೊಂದು ಟೀಕೆಗಳನ್ನ ಮಾಡ್ತಾರ ವೈಯಕ್ತಿಕವಾಗಿ? ಭಯ 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 ನಾನು ಅಧಿಕಾರದಲ್ಲಿದ್ದರೆ ಅವ್ರಿಗೆ ಅವ್ರ ಪಕ್ಷಗಳು ದುರ್ಬಲ ಆಗ್ತವೆ ಅಂತಕ್ಕಂಥ ಭಯ ಅವರು. ಸಿಎಂ ಅವರು ಯಾರು ದೆವ್ವ ಆದರೆ ಭಯ ಬೀಳಬೇಕು. ಯಾರು ದೆವ್ವ ಆಗಿದ್ರೆ ಅವ್ರೇನು ದೆವ್ವ ಅಲ್ವಲ್ಲ, ಅವ್ರ ಬಗ್ಗೆ ನಾನೇ ಭಯ ಬೀಳಲಿ, ನನಗೇನು ಸಮಸ್ಯೆ? ಕುಮಾರಸ್ವಾಮಿ ಸಿಟ್ಟು ಇಷ್ಟಕ್ಕೆ ಮುಗಿಲಿಲ್ಲ. ಸಿದ್ದರಾಮಯ್ಯನವರಂತ ಲಕ್ಷ ಜನ ಬಂದ್ರು ಹೆದರಲ್ಲ, ನಾನೇನ್ ಅವರ ನೆರಳಿನಲ್ಲಿ ಬೆಳೆದಿಲ್ಲ, ಅವರೇ ನಮ್ಮ ಪಕ್ಷದ ಕಾರ್ಯಕರ್ತರಾಗಿದ್ರು ಅಂತೆಲ್ಲ ವಾಗ್ದಾಳಿ ನಡೆಸಿದ್ದಾರೆ. ಇಂಥ ಸಿದ್ದರಾಮಯ್ಯರಂತರು ಲಕ್ಷ ಜನ ಬರಲಿ ಎದರಲ್ಲ. ಎದರೋದು ಈ ನಾಡಿನ ಜನ ನನ್ನನ್ನೇನು ಬೆಳೆಸಿದ್ದಾರಲ್ಲ ಅವ್ರಿಗೆ ಎದುರ್ತೀನಿ, ನಾನು ದೇವರಿಗೆ ಎದುರ್ತೀನಿ. ಇಂಥ ಸಿದ್ದರಾಮಯ್ಯರಿಗೆಲ್ಲ ಎದುರ್ಕೊಳಕ್ಕಾಯ್ತದ? ಏನು ನಾನು ಸಿದ್ದರಾಮಯ್ಯನ ನೆರಳಲ್ಲಿ ಬಂದಿನ ರಾಜಕೀಯದಲ್ಲಿ? ಸ್ವಂತ ದುಡಿಮೆ ಮೇಲೆ ಬಂದಿರೋದು ನಾನು, ನನ್ನ ಕಾರ್ಯಕರ್ತರ ದುಡಿಮೆ ಮೇಲೆ. ಸಿದ್ದರಾಮಯ್ಯನ ಹೆಸರಲ್ಲಿ ನಾನು ರಾಜಕೀಯ ಮಾಡಿಲ್ಲ, ನಾನು ಸ್ವಂತ ದುಡಿಮೆ ಮೇಲೆ ಬಂದಿದ್ದೀನಿ. ಆಗೋದ್ರೆ ಅವರು ನನ್ನ ಪಕ್ಷದ ಕಾರ್ಯಕರ್ತರು, ದೇವೇಗೌಡರ ನೆರಳಲ್ಲಿ ಬಂದಂಥ ಮನುಷ್ಯ. ರಾಜೀನಾಮೆಗೆ ಗಡುವು ನೀಡಿದ ಆರ್ ಅಶೋಕ್ಗೆ ಸಿಎಂ ಪಂಚ್. ನಾನು ರಾಜೀನಾಮೆ ಕೊಡೋಕೆ ಸಿದ್ಧ, ಸಿದ್ದರಾಮಯ್ಯ 24 ಗಂಟೆ ಒಳಗೆ ರಾಜೀನಾಮೆ ಕೊಡ್ಲಿ ಅಂತ ಆರ್ ಅಶೋಕ್ ಸವಾಲು ಹಾಕಿದ್ರು. ಇದಕ್ಕೆ ಕೌಂಟರ್ ಕೊಟ್ಟ ಸಿಎಂ, ಮೊದಲು ಅವ್ರು ಕೊಡ್ಲಿ ಅಂದಿದ್ದಾರೆ. ಕಾಂಗ್ರೆಸ್ ಅವರು ನನ್ನನ್ನು ಕೇಳಿದರು, ನೀವು ರಾಜೀನಾಮೆ ಕೊಡಕ್ಕೆ ತಯಾರಿದ್ದೀರಾ ಅಂತ. ನಾನು ರೆಡಿ ಇದ್ದೀನಿ ಅಂತ ಹೇಳಿದ್ದೀನಪ್ಪ. 24 ಗಂಟೆ ಗಡುವು ಕೊಟ್ಟಿದ್ದೀನಿ. ಆ ಧೈರ್ಯವನ್ನು ಅವ್ರು ಕಾಂಗ್ರೆಸ್ ಅವರು ಮಾಡಬೇಕು. ಮೊದಲು ಕೊಟ್ಬಿಡು ಅಂತ, ಮೊದಲು ಕೊಟ್ಬಿಡ ಕೇಳಪ್ಪ ಅವನಿಗೆ. ಈಗ ನೋಡ್ರಿ, ಅವ್ರು ಮಾಡಿರೋದು ಗೌರ್ಮೆಂಟ್ ಜಮೀನು, ಇದನ್ನ ತಗೊಂಡು ಕೋರ್ಟ್ನಲ್ಲಿ ನಮಗಿದ ನಮ್ಮ ಪರ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಆ ಹಗರಣವನ್ನು ನಮ್ಮ ಮಂತ್ರಿಗಳು, ಹಿರಿಯ ಮಂತ್ರಿಗಳು ಫೈಲ್ ಮಾಡ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಅವರು ರಾಜೀನಾಮೆ ಕೊಡಿಸ್ಬೇಕು ಅಂದ್ರೆ ಕೊಡಬೇಕು ಅಂದ್ರೆ ಕೊಟ್ಬಿಡ್ಲಿ. ಈ ಮಧ್ಯೆ ಮಾಜಿ ಸಂಸದ ಡಿಕೆ ಸುರೇಶ್ 5 ವರ್ಷ ಸಿದ್ದರಾಮಯ್ಯನವರೇ ಸಿಎಂ ಆಗಿರ್ತಾರೆ, ಯಾರೂ ಅಲ್ಲಾಡ್ಸೋಕ್ ಆಗಲ್ಲ ಅಂದಿದ್ರು. ಡಿಕೆ ಸುರೇಶ್ ಮಾತಿಗೆ ಕೌಂಟರ್ ಕೊಟ್ಟಿರೋ ಎಚ್ಡಿಕೆ, ರಾಜಕಾರಣ ಯಾವ ರೀತಿ ಇದೆ ನೋಡಿ ಅಂತ ಮಾರ್ಮಿಕವಾಗಿ ಮಾತನಾಡಿದ್ದಾರೆ. ಅವರೇ ನಮ್ಮ ನಾಯಕರು, ಸಿದ್ದರಾಮಯ್ಯನವರೇ ನಮ್ಮ ನಾಯಕರು. ಮುಂದಿನ 5 ವರ್ಷಗಳ ಕಾಲ ಈ ಅವಧಿಯಲ್ಲಿ ಸಂಪೂರ್ಣವಾಗಿ ಅವರೇ ಮುಖ್ಯಮಂತ್ರಿ ಆಗಿರಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಬಯಕೆ. ಅವರು ಏನು ಈ ಒಂದು ಆರೋಪಗಳೇನು ಬರ್ತಾ ಇದೆ, ಆ ಆರೋಪಗಳಿಂದ ಅತಿ ಶೀಘ್ರದಲ್ಲೇ ಚಾಮುಂಡಿಯ ಆಶೀರ್ವಾದದಿಂದ ಈಚೆ ಬರ್ತಾರೆ ಅಂತಕ್ಕಂಥ ವಿಶ್ವಾಸ ನನಗಿದೆ. ಯಾರು ಕೂಡ ಅಳ್ಳಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಡಿಕೆ ಸುರೇಶ್ ಅವರು 5 ವರ್ಷ ಸಿಎಂ ಅವರೇ ಆಗಿರ್ತಾರೆ, ಸಿದ್ದರಾಮಯ್ಯನವರೇ ಆಗಿರ್ತಾರೆ ಅಂತ. ಅಲ್ಲಿಗೆ ಯಾವ ಥರ ಇದೆ ರಾಜಕಾರಣ ಅನ್ನೋದು ನೋಡಿ, ಯಾವ ಥರ ಇದೆ ರಾಜಕಾರಣ ಅಂತ ಹೇಳಿ ಯಾರ್ಯಾರು ಯಾವ ಹೇಳಿಕೆ ಕೊಡ್ತಾರೆ ಅದನ್ನು ನೋಡ್ಕೊಂಡು ನೀವು ತೀರ್ಮಾನಕ್ಕೆ ಬನ್ನಿ. ಇಲ್ಲಿ ಏನು ನಡೆಯಲ್ಲ, ಕುಮಾರಸ್ವಾಮಿ ಇವ್ರದ್ದು ಯಾರ್ದು ಏನೂ ನಡೆಯಲ್ಲ. ಈ ಮಧ್ಯೆ ಸಿದ್ದರಾಮಯ್ಯ ಪರ ಬ್ಯಾಟ್ ಬೀಸಿರುವ ಮಾಜಿ ಸಚಿವ ಸಿಎಂ ಇಬ್ರಾಹಿಂ ಈ ಟಗರನ್ನ ಹಗುರವಾಗಿ ತಿಳ್ಕೊಳ್ಬೇಡಿ ಅಂತ ಜನಾರ್ದನ್ ರೆಡ್ಡಿ ವಿಚಾರವನ್ನ ಪ್ರಸ್ತಾಪಿಸಿದ್ದಾರೆ. ಸಿಎಂ ರೇಸ್ ವಿಚಾರವಾಗಿ ಮಾತನಾಡಿರುವ ಇಬ್ರಾಹಿಂ, ಮುಖ್ಯಮಂತ್ರಿ ಕುರ್ಚಿ ಅನ್ನೋದು ವಿಶ್ವಸುಂದರಿ ಇದ್ದಂತೆ, ಯಾರೂ ಬೇಡ ಅನ್ನಲ್ಲ ಅಂದಿದ್ದಾರೆ. ಕುರುಬರು ಕಂಬಳ ಕೈಯಾಕ್ ಮಾಡ್ರು ಹೊಡಿಸ್ಕೊತೀರಿ ಅಂತ. ಜನಾರ್ದನ್ ರೆಡ್ಡಿ ಪರಿಸ್ಥಿತಿ ಏನಾಯ್ತು? ರಾಮ್ಲಿಗೆ ಗುದ್ದಿರೋ ಗುದ್ದು ಇನ್ನೂ ಸೊಂಟದ ನಾವು ಹೋಗಲಿಲ್ಲ. ಸೊ ಅದಕ್ಕೆ ಈ ಟಗರಿಗೆ ಅಷ್ಟು ಸುಲಭ ಅಂತ ತಿಳ್ಕೊಬೇಡಿ. ನಾನು ನೋಡಿದ್ದೇನೆ ಇದರ ಶಕ್ತಿ ಏನು ಅಂತ. ಚೀಫ್ ಮಿನಿಸ್ಟರ್ ಪೋಸ್ಟ್ ಅಂತ ಹೇಳಿದ್ರೆ ವಿಶ್ವಸುಂದರಿ ಪೋಸ್ಟ್ ಇದ್ದಂಗೆ. ಯಾರು ಬೇಡ ಅಂತಾರೆ? ಸುಂದರಿ ಮದುವೆ 80 ವರ್ಷ ಆದರೂ ಇರಲಿ ನೋಡೋ ಒಂದ್ಸಲಿ ಅಂತಾರೆ. ಈ ಮಧ್ಯೆ ಮೂಡ ತನಿಖೆ ಚುರುಕುಗೊಂಡಿದೆ. ಆದರೆ ಮೂಡ ಅಧಿಕಾರಿಗಳಿಗೆ ದಾಖಲೆ ನೀಡೋ ತಲೆನೋವು ಬಂದಿದೆ. 2015ರಿಂದ ಹಿಡಿದು ಎಲ್ಲ ದಾಖಲೆಗಳನ್ನ ನೀಡಬೇಕಾಗಿದ್ದು ಸುಮಾರು 1 ಲಕ್ಷಕ್ಕೂ ಅಧಿಕ ಜೆರಾಕ್ಸ್ ಪ್ರತಿಗಳನ್ನ ಸಲ್ಲಿಸಬೇಕು.
ಹೀಗಾಗಿ ಹೊಸ ಜೆರಾಕ್ಸ್ ಯಂತ್ರಗಳನ್ನ ಮೂಡಾ ಖರೀದಿಸಿದೆ. ಬ್ಯೂರೋ ರಿಪೋರ್ಟ್, TV9.